ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ಗುರುವಾರ ಈವ್ನಿಂಗಿಂದ ಲಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ MSM ಬ್ಲಾಗ್ಸ್. ಬನ್ನಿ ಹೋಗ್ತೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈವ್ನಿಂಗ್ ಏನೇನೆಲ್ಲ ಆಗುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್. ಬನ್ನಿ ಲೆಟ್ಸ್ ಗೋ. ಮಳೆಯೆಲ್ಲ ಕಮ್ಮಿ ಆಗಿತ್ತು ಸ್ವಲ್ಪ, ಸೊ ಹಂಗಾಗಿ ಸ್ವಲ್ಪ ವಾಕ್ ಮಾಡುವ. ಹಾಗೆ ಕಾಲೇಜೆಲ್ಲ ನೋಡಿರಲಿಲ್ಲ ನಾನು, ಹಾಗಾಗಿ ನೋಡುವ ಅಂತ ಹೇಳ್ಬಿಟ್ಟು ಈಗ ಕಾಲೇಜ್ ಒಳಗಡೆಗೆ ಬಂದೆ. ಅಲ್ಲಿ ಹಸು ಎಲ್ಲ ಮೇಯಿಸ್ತಿದ್ರು. ಆ ಅಂಕಲ್ ಜೊತೆ ಎಲ್ಲ ಸ್ವಲ್ಪ ಮಾತಾಡಿ ಹಾಗೆ ಸ್ವಲ್ಪ ಕಾಲೇಜೆಲ್ಲ ಯಾವ ರೀತಿ ಇದೆ, ಗೌರ್ಮೆಂಟ್ ಕಾಲೇಜಲ್ಲೂ ಚೆನ್ನಾಗಿದೆ. ಸೊ ಹಂಗಾಗಿ ವಾಕೆಲ್ಲ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸಸ್ಸು. ಹಾಗಾಗಿ ಸ್ವಲ್ಪ ವಾಕ್ ಮಾಡೋಂತ ಬಂದೀನಿ. ವಾಣಿಜ್ಯ ಶಾಸ್ತ್ರ ಹತ್ರದಲ್ಲ ಇದ್ರು. ಕಾಲೇಜೇ ನೋಡಿಲ್ಲ ನೋಡಿ ನಾವು ಹೀಗೆ. ಸ್ವಲ್ಪ ವಾಕ್ ಮಾಡೋಣ ಅಂತ ಬಂದಿದ್ದೀನಿ ಡಿಗ್ರಿ ಕಾಲೇಜ್ ಹತ್ರ. ಬನ್ನಿ, ಇವಾಗ ವಾಕೆಲ್ಲ ಮುಗೀತು. ಇವಾಗ ಮನೆ ಕರಡಿಗೆ ಹೊರಡುವ ಸಮಯ. ನೋಡಿ, ನಾವು ನೋಡೇ ಇಲ್ಲ ಆ ಕಡೆ. ಬೆಳಗ್ಗೆ ಎಷ್ಟು ಗಂಟೆಗೆ ಓಪನ್ ಇರುತ್ತೆ? ವಾ, ಹಾಂ. ತುಂಬ ಚೆನ್ನಾಗಿದೆ ವಾಕ್ ಮಾಡೋಕ್ಕೆಲ್ಲ. ಗೇಟ್ ಇದು ಅನಿಸುತ್ತೆ ಮೇ ಬಿ. ಬನ್ನಿ ಬನ್ನಿ ಒಳಗೆ ಹೋಗುವ. ದಾಸವಾಳ ಗಿಡ ಅನಿಸುತ್ತೆ ಇದು. ದಾಸವಾಳ ಗಿಡ ಇದೇನು ಅಂತ ಗೊತ್ತಿಲ್ಲ, ಚೆನ್ನಾಗಿದೆ. ಎಂಥವು ಇದು ನನಗೆ ಗೊತ್ತಿಲ್ಲ ಇದೇನು ಅಂತ. ನಿಮಗೇನು ಗೊತ್ತಿದ್ರೆ ಕಮೆಂಟ್ ಮಾಡಿ ಗಾಯ್ಸ್. ವಾವ್, ಇಲ್ಲಿ ಸಖತ್ತಾಗಿದೆ ನೋಡಿ. ಇದೇನೋ ಅಂತಾರೆ ಇದಕ್ಕೆ, ಹೂವನ್ನ ಇದೇನಂತ ನನಗೆ ಗೊತ್ತಿಲ್ಲ.
ಏನು ಗಿಡ ಇದು? ವಾವ್, ಸಖತ್ತಾಗಿದೆ. ಒಳ್ಳೆ ಗೊಂಚೆ ಬಿಟ್ಟಿದೆ. ಕಾಣಿಸ್ತಾ ಇಲ್ಲ. ಬನ್ನಿ ಇವಾಗ ಮನೆಗೆ ಹೋಗಿ ಸಿಗುವ. ಲೆಟ್ಸ್ ಗೋ. ಎಲ್ಲ ಕಡೆ ಗ್ರೀನ್ ಆಗಿ ಚೆನ್ನಾಗಿದೆ ಅಲ್ಲ. ಮಳೆ ಬರುವಾಗಿದೆ. ಬನ್ನಿ ಮನೆಗೆ ಹೋಗೋಣ ಗೈಸ್. ಎಸ್ ಬನ್ನಿ ಇವಾಗ ಸ್ವಲ್ಪ ಹೀರೆಕಾಯಿ ಸಾರಿ ಲಾಗ್ ಮಾಡೋದೇ ಮರ್ತ್ಕೊಂಡು ಏನೇನು ಮಾತಾಡ್ತಿದ್ದೀವಿ ಅಂತ ಅರ್ಥ ಆಗಲ್ಲ ಇವಾಗ. ಫ್ರಿಜ್ಜಲ್ಲಿ ಇವಾಗ ಸ್ವಲ್ಪ ಟೀ ಎಲ್ಲ ಮಾಡ್ಕೊಂಡು ಕುಡಿದು ಇವಾಗ ನೈಟಿಗೆ ರೊಟ್ಟಿ ಮಾಡಿಬಿಟ್ಟು ಹೀರೆಕಾಯಿ ತರಿಸಿದ್ದೆ, ಹೀರೆಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡುವ ಅಂತ. ನಮ್ಮ ಕಡೆ ಆಲ್ಮೋಸ್ಟ್ ಮುದ್ದೆನೇ ಮಾಡೋದು ಡೈಲಿ, ಬಟ್ ಫಾರ್ ಎ ಚೇಂಜ್ ರೊಟ್ಟಿ ಮಾಡುವ ಅಂತ. ಹೊರ ಕಡೆ ವೆದರ್ ಮಳೆ ಬರ್ತಿದ್ದೀನಿ, ಸೊ ಹಾಗಾಗಿ ಹೀರೆಕಾಯಿ ಕೂಡ ಇದೆ, ವೇಸ್ಟ್ ಆಗಬಾರ್ದಲ್ವ. ಸೊ ಅದಕ್ಕೆ ಪಲ್ಯ ಮಾಡಿ ರೊಟ್ಟಿ ಮಾಡುವ ಅಂತ. ಸಿಂಪಲಾಗಿ ನಾನು ಹೀರೆಕಾಯಿ ಪಲ್ಯ ಯಾವ ರೀತಿ ಮಾಡ್ತೀನಿ ಅದನ್ನು ಕೂಡ ಇಲ್ಲಿ ಶೇರ್ ಮಾಡ್ಕೊತೀನಿ. ಬನ್ನಿ ಲೆಟ್ಸ್ ಗೋ. ಹೀರೆಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕಾಯಿ ತುರಿ ಕೂಡ ರೆಡಿಯಾಗಿದೆ. ಈರುಳ್ಳಿ 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, 2 ಸಣ್ಣ ಟೊಮೊಟೊ, ಹಾಗೆ ಒಂದು 5-10 ಹಸಿರು ಮೆಣಸಿನ್ಕಾಯಿ, ಹಾಗೆ 1-2 ಬೆಳ್ಳುಳ್ಳಿ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆಬೇಳೆ ರೆಡಿ ಇದೆ, ಕರಿಬೇವಿನ ಸೊಪ್ಪು ಎಲ್ಲ ಇದೆ. ಒಗ್ಗರಣೆ ಹಾಕಬೇಕು. ಈ ಕಡೆ ಬೆಲ್ಲದ ಟೀ ಕೂಡ ರೆಡಿ ಆಗ್ತಿದೆ ಗೈಸ್. ಬನ್ನಿ ಇವಾಗ ಟೀ ರೆಡಿ ಮಾಡುವ. ನನ್ನ ಮಗಳು ಕಾಲೇಜಿಂದ ಬಂದಮೇಲೆ ಅವಳಿಗೆ ಟೀ ಎಲ್ಲ ರೆಡಿ ಮಾಡಿ ಕೊಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೊಟ್ಬಿಟ್ಟು ಅವಳು ಓದ್ಕೊಳಕ್ಕಿಂತ ಹೋದ್ಲು. ಇವಾಗ ಪಲ್ಯ ರೆಡಿ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಒಂದು ಬಾಣಲಿನ ಒಲೆ ಮೇಲೆ ಇಟ್ಟು ಬಾಣಲಿ ಕಾದ್ಮೇಲೆ ಒಂದು 3 ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು, ಹಾಗೆ ಕ್ರಷ್ ಮಾಡಿ ಇಟ್ಕೊಂಡಂಥ ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡಿ ಅದು ಫ್ರೈ ಆದಮೇಲೆ ಹೀರೆಕಾಯಿ ಹಾಕಿದ್ದೀನಿ. ಹೀರೆಕಾಯಿ ಬೇಯಲಿ ಅಂತ ಸ್ವಲ್ಪ 1 ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿದ್ದೀನಿ. ಒಂದು 10 ನಿಮಿಷ ಬಿಟ್ಟು ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಹಾಗೆ ಸ್ವಲ್ಪ ಕಡಲೆ ಬೇಳೆ ಎಲ್ಲ ಹಾಕಿ ಸ್ವಲ್ಪ 1 ಲೋಟ ನೀರು ಹಾಕಿ ಒಂದು 10 ನಿಮಿಷ ಬೇಯಿಸಿದರೆ ಹೀರೆಕಾಯಿ ಪಲ್ಯ ರೆಡಿಯಾಗುತ್ತೆ. ರೊಟ್ಟಿಗೆ, ಚಪಾತಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು, ಬ್ಯಾಚಲರ್ಸ್ ಕೂಡ ಮಾಡ್ಕೋಬೋದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇವತ್ತು ನಾನು ಅಕ್ಕಿ ರೊಟ್ಟಿ ಜೊತೆ ಟ್ರೈ ಮಾಡಿದೆ ಪಲ್ಯನ, ತುಂಬ ಟೇಸ್ಟಿಯಾಗಿ ಬಂದಿದೆ ಅಂತ ಹೇಳ್ತಿದ್ದು ಮಗಳು ಕೂಡ. ಹಾಗೆ ಇವತ್ತಿನ ವಿಡಿಯೋ ಸಿಂಪಲ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೋತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಿದ್ದೀನಿ. ಸಿಗುವ ನೆಕ್ಸ್ಟು ಮತ್ತೊಂದು ಹೊಸ ರೆಸಿಪಿ, ಹೊಸ ಲಾಗೊಂದಿಗೆ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಆಲ್.